ಹಾಯ್ ಫ್ರೆಂಡ್ಸ್, ಕೊಯಂಬತ್ತೂರಲ್ಲಿ ಪಿಕಪ್ ಇತ್ತಂಬಿಟ್ಟು ನಾಳೆ ಡೈರೆಕ್ಟ್ ಮನೆಯಿಂದ ಕೊಯಂಬತ್ತೂರು ಕಡೆ ಕೊಟ್ಟೆ. ಹೋಗ್ತಾ ಅಂದವೆ ಕಟ್ಕೊಳ್ಳೋ ಹತ್ರ ಮಳೆ ಇತ್ತು. ಮಳೆಯಲ್ಲಿ ಡ್ರೈವ್ ಮಾಡ್ಕೊಂಡು ನಂಜನಗೂಡು ರೀಚ್ ಆದೆ. ನಂಜುಂಡೇಶ್ವರ ಟೆಂಪಲ್ಗೆ ಹೊರಗಡೆಯಿಂದನೇ ಕೈ ಮುಕ್ಕೊಂಡು ಅಲ್ಲಿಂದ ಜರ್ನಿ ಕಂಟಿನ್ಯೂ ಮಾಡಿದೆ. ಹೋಗ್ತಾ ಅಂದವೆ ಟ್ರೈನ್ ಗೇಟ್ ಹಾಕಿತ್ತು. 2 ನಿಮಿಷ ಅಲ್ಲಿಂದ ನಿಂತ್ಕೊಂಡು ಅಲ್ಲಿಂದ ಮುಂದೆ ಹೊರಟೆ. ಅಲ್ಲಿಂದ ನಗರ ಎಂಟ್ರಿ ಆಗಿ ನಗರದಿಂದ ಡೈರೆಕ್ಟ್ ಫಾರೆಸ್ಟ್ ಎಂಟ್ರಿ ಆದೆ. ಚೆಕ್ ಪೋಸ್ಟಲ್ಲಿ ಇವತ್ತು 1 ಕಿಲೋಮೀಟ್ರ್ ಇರೋಂಗೆ ಜಾಮ್ ಆಗಿತ್ತು. ಚೆಕ್ ಪೋಸ್ಟ್ ಎಂಟ್ರಿ ತಗೊಂಡು ತಮಿಳ್ನಾಡು ಫಾರೆಸ್ಟ್ ರೀಚ್ ಆದೆ. ದಿಬ್ಬಂ ಘಾಟ್ ಎಂಟ್ರಿ ಆದ 27 ಏರ್ಪಿನ್ ಕ್ರಾಸ್ ಮಾಡಬೇಕಿತ್ತು. ಫುಲ್ ಖಾಲಿ ಇದೆ ಅಂತ ಸ್ಟಾರ್ಟಿಂಗ್ 2 ಪಿನ್ನು ಫುಲ್ ಖಾಲಿ ಇತ್ತು. ನಾನು ಜೋಶಲ್ಲಿ ಹೋಗ್ತಿದ್ದೆ. ಮುಂದೆ ಸಿಕ್ತು ನೋಡಿ ಜಾಮು. ಯಾಕೆ ಕೇಳ್ತೀರ, ಅರ್ಧ ಗಂಟೆ 5 ನಿಮಿಷ 10 ನಿಮಿಷ ನಿಂತ್ಕೊಂಡು ಹಂಗೂ ಹಿಂಗೂ ಬನ್ನಾರಿಗೆ ರೀಚ್ ಆದೆ. ಬನ್ನಾರಿ ಹತ್ರ 5 ನಿಮಿಷ ಗಾಡಿ ಸ್ಟಾಪ್ ಮಾಡಿದೆ. ಘಾಟ್ ಇಳಿಸಿದ್ನಲ್ಲ, ಗಾಡಿಗೆ 5 ನಿಮಿಷ ರೆಸ್ಟ್ ಆಗಲಿ ಬಿಟ್ಟು ಬನ್ನಾರಿ ಟೆಂಪಲ್ ಹತ್ರ ಪಾರ್ಕ್ ಮಾಡಿದ್ದೆ. ಅಲ್ಲೇ ಟೀ ಕುಟ್ಕೊಂಡು ಅಲ್ಲಿಂದ ಜರ್ನಿ ಕಂಟಿನ್ಯೂ ಮಾಡಿದೆ ಕೊಯಂಬತ್ತೂರು ಕಡೆಗೆ. ಹೋಗ್ತಾ ಅಂದವೆ ಒಂದು ಟೆಂಪಲ್ ಉದ್ಘಾಟನೆ ಇತ್ತು. ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರು. ತಮಿಳ್ನಾಡಲ್ಲಿ ಕೇಳಂಗೆ ಇಲ್ಲ, ಟೆಂಪಲ್ಲು ದೇವ್ರನ್ನ ಪೂಜೆ ಮಾಡೋದ್ರಲ್ಲಿ. ವಿಡಿಯೋ ಮಾಡ್ಕೊಂಡು ಅಲ್ಲಿಂದ ಡೈರೆಕ್ಟು ಕೊಯಂಬತ್ತೂರು ಎಂಟ್ರಿ ಆದೆ. ಅಲ್ಲೇ ಊಟ ಮಾಡ್ಕೊಂಡು ಗಾಡಿ ಪಾರ್ಕ್ ಮಾಡಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಗುಡ್ ನೈಟ್, ಬಾಯ್.